ನಮ್ಮ ಕಡೂರ್ನ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬನ ವಿಶೇಷವಾಗಿ ಅದ್ದೂರಿಯಾಗಿ ಆಚರಿಸ್ತಾರೆ. ಕಡೂರಲ್ಲಿ ಅಂತ ಅಲ್ಲ, ಯಾವ್ಯಾವ ಊರಲ್ಲಿ ಚಂದ್ರಮೌಳೇಶ್ವರ ಸ್ವಾಮಿ ದೇವಸ್ಥಾನ ಇದೆ, ಈಶ್ವರ ಸ್ವಾಮಿ ದೇವಸ್ಥಾನ ಇದೆ, ಎಲ್ಲಾ ಕಡೆನೂ ಕೂಡ ತುಂಬಾ ಅದ್ದೂರಿಯಾಗಿ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ. ನಮ್ ಕಡೂರಲ್ಲೂ ಅಷ್ಟೇ ಸಂಕ್ರಾಂತಿ ಹಬ್ಬನ ತುಂಬಾ ಚೆನ್ನಾಗಿ ಆಚರಿಸ್ತಾರೆ. ಜನಗಳಂತೂ ಬೆಳಗಿನ ಪೂಜೆಗೆ ಸೇರ್ಬಿಡ್ತಾರೆ. ನಾವು ಕೂಡ ಬರೋ ಅಷ್ಟರಲ್ಲಿ 11 ಗಂಟೆ ಆಗಿತ್ತು. ಚಂದ್ರಮೌಳೇಶ್ವರ ಸ್ವಾಮಿಯವರಿಗೆ ಸಂಕ್ರಾಂತಿ ದಿನ ವಿಶೇಷವಾದ ಪೂಜೆ ಇರುತ್ತೆ. ದೇವ್ರ ದರ್ಶನ ಮಾಡ್ಕೊಂಡು ನಾವು ಹೊರಗಡೆ ಅರಳಿಕಟ್ಟೆ ಸುತ್ತೋಣ ಅಂತ ಹೊರಗಡೆ ಬಂದ್ವಿ. ನಮ್ಮ ಹಿರಿಯರು ಹೇಳ್ತಿರ್ತಾರೆ, ಈ ಅರಳಿಕಟ್ಟೆ ಸುತ್ತೋದ್ರಿಂದ ಮನಸ್ಸಿಗೆ ತುಂಬಾ ನೆಮ್ಮದಿ ಸಿಗುತ್ತಂತೆ. ಅರಳಿಕಟ್ಟೆ ಪ್ರದಕ್ಷಿಣೆ ಹಾಕಿ ನಾನು ಈ ಕಡೆ ಬಂದೆ. ಈ ಹುಡುಗಿ ಎಳ್ಬೀರೋಗ್ ಬಂದಿದ್ಲು. ಈ ಹುಡುಗಿ ನೋಡಿದಾಗ ನಂಗೆ ಬಾಲ್ಯದ ನೆನಪಾಯ್ತು. ಇವತ್ತು ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಪೂಜೆ ಇದ್ದಿದ್ರಿಂದ ಅನ್ನದಾಸೋಹ ಕೂಡ ಇತ್ತು. ಬೆಳಗ್ಗೆನೆ ತುಂಬಾ ಜನ ಬಂದಿರ್ತಾರೆ, ಹಂಗಾಗಿ ಬೆಳಗ್ಗೆಯಿಂದನೂ ಅನ್ನದಾಸೋಹ ನಡೀತಿರುತ್ತೆ. ನಾವು ಕೂಡ ದೇವರ ಪ್ರಸಾದವನ್ನು ಸ್ವೀಕರಿಸಿ ಹೊರಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ವಿಶ್ರಾಂತಿ ಮಾಡಿದ್ವಿ. ಈ ಸಂಕ್ರಾಂತಿ ಹಬ್ಬದ ವಿಶೇಷವಾದ ಪೂಜೆಗೆ ಇಲ್ಲೊಂದು ಸ್ಕೂಲ್ ದೊಡ್ಡ ಗ್ಯಾಂಗೆ ಬಂದಿತ್ತು. ಒಂದು 50-60 ಜನ ಸ್ಟೂಡೆಂಟ್ಸ್ ಬಂದಿದ್ರು ಅನ್ಸುತ್ತೆ ದೇವಸ್ಥಾನಕ್ಕೆ. ಯಾವ ಸ್ಕೂಲ್ ಮಕ್ಕಳು ಅಂತ ನಂಗಂತೂ ಗೊತ್ತಾಗ್ಲಿಲ್ಲ. ನಮ್ ಕಡೂರವರು ಬೀರೂರವರು ಯಾರಾದ್ರೂ ಈ ವಿಡಿಯೋ ನೋಡ್ತಿದ್ರೆ ಒಂದು ಕಮೆಂಟ್ ಹಾಕ್ಬಿಡಿ. ಮತ್ತೆ ಭೇಟಿಯಾಗುವ, ಬಾಯ್.